ಇನ್ನು ನೋಡಿ ಮತ್ತೆ ಅದೇ ಬರ್ತಾನೆ ಇದೆ. ಯಾರು ಆಕ್ಸೆಪ್ಟ್ ಮಾಡಲ್ಲ ಅಷ್ಟಿಷ್ಟು ದೂರ ನೋಡಿ. ರ್ಯಾಪಿಡೋ ರ್ಯಾಪಿಡೋ भैया ये सामान देना है। बाइक टैक्सी बुक कर दिया? क्यों कर दिया? नहीं होता है ना। हाँ अभी पार्सल भी है, पार्सल करो। पार्सल का नहीं। ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ನಾನು ರ್ಯಾಪಿಡೋ ಮಾಡೋಣ ಅಂತ ಬಂದೀನಿ. ನೋಡಿ ಇವಾಗ ರ್ಯಾಪಿಡೋ ಕೂಡ ಇವಾಗ ನಾನು ಓಪನ್ ಮಾಡ್ಕೊಂಡೆ. ಈಗ ಸದ್ಯಕ್ಕೆ ಮೊದಲನೇದಾಗ ಆನ್ಲೈನ್ ಕೊಟ್ಬಿಡೋಣ. ಇದೇನು ಗೈಸ್, ಸೆಲ್ಫಿ ಬೇರೆ ಕೇಳ್ತಾಯಿನಿ, ಕ್ವಿಕ್ ಸೆಲ್ಫಿ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಕೇಳ್ತಾಯಿನಿ. ಅಂತಂದ್ರೇನು ಲಾಸ್ಟ್ ಟೈಮು ಅಷ್ಟೇ ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಕೇಳ್ತಾಯಿದ್ದ, ಇವಾಗಲೂ ಕೂಡ ಅದೇ ರೀತಿಯಲ್ಲಿ ಕೇಳ್ತಾಯಿನಲ್ಲ. ಬನ್ನಿ ಸೆಲ್ಫಿ ಕೊಡೋಣ, ನಂದೇ ಅಲ್ವಾ ಐ ಡಿ, ಏನು ತೊಂದರೆ ಏನಿಲ್ಲ. ಡು ನಾಟ್ ವೇರಿ ಹೆಲ್ಮೆಟ್, ಮಾಸ್ಕ್ ಆರ್ ಸನ್ ಗ್ಲಾಸ್ ಅಂತ ಇದೆ. ಸೊ ಕೊಡೋಣ ಬನ್ನಿ ಇವಾಗ. ಗೈಸ್ ನೋಡಿ ಇವಾಗ ಸೆಲ್ಫಿ ವೆರಿಫಿಕೇಷನ್ ಕೂಡ ಇವಾಗ ನಂದು ಕಂಪ್ಲೀಟ್ ಆಯಿತು. ನಿಮಗೆ ಇನ್ನೂ ಒಂದು ತೋರಿಸ್ಬೇಕು, ಅದೇನಪ್ಪ ಅಂತಂದರೆ ಇನ್ಸೆಂಟಿವ್ ಅಲ್ಲಿಗೆ ಕೂಡ ಕಂಪ್ನಿಯವರು ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಬೇಕು. ನೋಡಿ ಈಗ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಗೈಸ್ ಒಂದು ಆರ್ಡರ್ ಬರ್ತಾಯಿದೆ, ಅಕ್ಸೆಪ್ಟ್ ಮಾಡೋಣ. ಮಿಸ್ ಆಗೋಯ್ತು ನೋಡಿ. ಮೊದಲನೇ ಆರ್ಡರ್ ಬಂದಿತ್ತು, ಪಿಕಪ್ ಹತ್ರ ಇತ್ತು, ಡ್ರಾಪ್ ಹತ್ರ ಇತ್ತು. ಅಕ್ಸೆಪ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ, ಬಟ್ ಅಕ್ಸೆಪ್ಟ್ ಆಗಿಲ್ಲ. ಇನ್ಸೆಂಟಿವ್ ಅಲ್ವಾ, ಇನ್ಸೆಂಟಿವ್ ಬಗ್ಗೆ ತೋರಿಸ್ತೀನಿ ತಡೀರಿ. ಇನ್ಸೆಂಟಿವ್ ನೋಡಿ ಇವತ್ತು ಎಷ್ಟಿದೆ ಅಂತಂದರೆ ಬರೀ ಫುಡ್ ಮಾತ್ರ ಇದೆ. ಅಂತಂದರೆ ಇವಾಗ ಏನು 1000 ರೂಪೀಸ್ ಕೊಡ್ತಾ ಇದ್ದಾನೋ ಅದು ನಾವು ಡ್ಯೂಟಿ ಮಾಡದಿದ್ದಿರೋ ಟೈಮಲ್ಲಿ ಮಾತ್ರ ಸುಮ್ಮನೆ ಆಸೆ ತೋರ್ಸೋಕ್ಕೋಸ್ಕರ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ನಮಗೆ ಮೇಲ್ನೋಟ್ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಯಾವುದೇ ಆದಂಥ 1000 ರೂಪೀಸ್ ಇನ್ಸೆಂಟಿವ್ ಇಲ್ಲ. ಬಟ್ ನೀವೇನಾದ್ರು ನಿನ್ನೆಗೆ ಹೋಗ್ತೀರಾ ಅಂತ ಅಂದರು, ನಿನ್ನೆನೂ ಕೂಡ ಅಷ್ಟೇ ನೋಡಿ 35,000 ಇದೆ. 21ಕ್ಕೆ ಹೋಗ್ತೀನಿ ಅಂತ ಅಂದರು 1000 ಇದೆ. ನೀವು 20ಕ್ಕೆ ಹೋಗ್ತೀರಾ ಅಂತ ಅಂದ್ರೂ 1000 ಇದೆ. ಅಂತಂದರೆ ಏನು ಮಾಡ್ತಾನೆ ಗೊತ್ತಾ, ಅಂದರೆ ನಾವು ಡ್ಯೂಟಿ ಮಾಡೋದಲ್ಲ, ಡ್ಯೂಟಿ ಮಾಡ್ತಿದ್ದಾರೋ ಟೈಮಲ್ಲಿ ಸುಮ್ಮನೆ ಒಂದು ಆಸೆ ಉಡ್ಸೋಕ್ಕೋಸ್ಕರ ಬಂದು ಡ್ಯೂಟಿ ಮಾಡಲಿ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಅಂದರೆ ಈ ರೀತಿಯಲ್ಲಿ ಆಸೆ ತೋರಿಸ್ಬಿಟ್ಟು ಡ್ಯೂಟಿ ಮಾಡಿಸೋವಂಥ ಕೆಲಸ ಎಲ್ಲ ಕಂಪ್ನಿನೂ ಮಾಡ್ತವೆ. ಇದೆ ಅಂತಲ್ಲ, ಪ್ರತಿಯೊಂದು ಕಂಪ್ನಿಗಳು ಯಾವ್ಯಾವ ಅಗ್ರಿಗೇಟರ್ ಕಂಪ್ನಿಗಳು ಇದಾವೆ ಅವೆಲ್ಲ ಕೂಡ ಆಲ್ಮೋಸ್ಟ್ ಅಲ್ಲೂ ಇದೇ ರೀತಿಯಲ್ಲೇ ಮಾಡ್ದು. ಅದರಿಂದಾಗಿ ನೋಡಿ ಬನ್ನಿ ಇವಾಗ ಫಸ್ಟು ವೆಯ್ಟ್ ಮಾಡೋಣ. ಅಂದರೆ ಡ್ಯೂಟಿ ಬರಲಿ, ಡ್ಯೂಟಿ ಬರ್ತಿದ್ದಂಗೆ ಫಸ್ಟ್ನೇ ಪಿಕಪ್ ಫಸ್ಟ್ನೇ ಡ್ರಾಪು ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿನಿ ನಾನು ಕೂಡ. ಅಂದರೆ ಲಾಸ್ಟ್ ಆರ್ಡರ್ ಚೆನ್ನಾಗಿತ್ತು, ಬಟ್ ಮಿಸ್ ಆಗೋಯ್ತು. ಇನ್ನೂ ಒಂದು ಬರ್ತಾಯಿದೆ ನೋಡಿ. ಗೈಸ್ ಇದೇನಿದು ಈ ಥರ ಇಷ್ಟು ಫಾಸ್ಟಾಗಿ ನೋಡೋದಕ್ಕಿಂತ ಮುಂಚೆನೇ ಅಕ್ಸೆಪ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಬೆಳಗ್ಗೆ ಹೊತ್ತೇನಾದ್ರು ಆರ್ಡರ್ ಕಮ್ಮಿ ಇರುತ್ತಾ, ಅಂದರೆ ತುಂಬ ಬೇಗ ಬಂದೀನಲ್ಲ, 7 ಗಂಟೆ 5 ನಿಮಿಷಕ್ಕೆ ಬಂದೀನಿ, ಅದಕ್ಕೋಸ್ಕರ ಅಂತ ಅನಿಸುತ್ತೆ. ನೋಡೋಣ ಅಂತ ತಡೀರಿ. ಗೈಸ್ ನೋಡಿ ಬೆಳಗ್ಗೆ ಯಾವನ್ನ ಚಿಕ್ಕ ಆರ್ಡ್ರ್ ಮಾಡೋಣ ಅಂತ ಅಂದರೆ ಎಲ್ಲಿಗೆ ಹಾಕಿದ್ದೇನೆ ಅಂತ ಹೇಳ್ಬಿಟ್ಟು ರಾಮಯ್ಯ ಕಾಲೇಜಿಂದ ಕಳಾಸಿಪಾಳ್ಯವರೆಗೂ ಹಾಕಿದ್ದಾನೆ. ಯಾರು ಹೋಗ್ತಾರೆ ಗುರು ಬೆಳಗ್ಗೆ 12 ಕಿಲೋಮೀಟರು. ಇನ್ನೂ ಒಂದು ಬರ್ತಾ ಇರೋಂಗಿದೆ. ಅಯ್ಯೋ ಹೊರಟೋಯ್ತಾ, ಬೇಡ ಗೈಸ್, ಅದು ತುಂಬ ದೂರ ಆಯಿತು. ಹತ್ತತ್ರ ಮಾಡಬೇಕು. ಈಗ 12 ಕಿಲೋಮೀಟ್ರೆಲ್ಲ ಹೋದರೆ ಸ್ವಲ್ಪ ವೇಸ್ಟ್. ಏನಕ್ಕೆ ಅಂತ ಅಂದರೆ ಅಮೌಂಟ್ ಸ್ವಲ್ಪ ಕಮ್ಮಿನೇ ಕೊಡೋದು. ಏನಕ್ಕೆ ಅಂತ ಅಂದರೆ 7 ರೂಪಾಯಿ 8 ರೂಪಾಯಿ ಕೊಡ್ತಾನೆ ಅಷ್ಟೇ ಕಿಲೋಮೀಟರಿಗೆ. ಅದರಿಂದಾಗಿ ಅಕ್ಸೆಪ್ಟ್ ಮಾಡಲಿಲ್ಲ ನಾನು. ನೋಡೋಣ ತಡೀರಿ, ವೆಯ್ಟ್ ಮಾಡೋಣ. ಇನ್ನು ನೋಡಿ ಮತ್ತೆ ಅದೇ ಬರ್ತಾನೆ ಇದೆ. ಯಾರು ಆಕ್ಸೆಪ್ಟ್ ಮಾಡಲ್ಲ ಅಷ್ಟಿಷ್ಟು ದೂರ ನೋಡಿ. ಟೋಟಲಾಗಿ ಏನಿಲ್ಲ ಅಂತಂದ್ರೆ 12 ಕಿಲೋಮೀಟ್ರ್ ಮೇಲಿದೆ. 12 ಕಿಲೋಮೀಟರಿಗೆ 118 ರೂಪಾಯಿ. ಯಾರು ಆಕ್ಸೆಪ್ಟ್ ಮಾಡಿದ್ರು ಗೈಸ್? ಮಿಸ್ ಆಯ್ತು ಆಡ್ರದು. ನೋಡೋಣ ತಡೀರಿ, ವೆಯ್ಟ್ ಮಾಡೋಣ. ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಕಮ್ಮಿನೇ, 8 ಗಂಟೆವರೆಗೂ ಕಮ್ಮಿನೇ ನೋಡಿರಿ. 7 ಗಂಟೆ 15 ನಿಮಿಷ ಆಗಿದೆ. 7 ಗಂಟೆ 15 ನಿಮಿಷ ಆದರೂ ಕೂಡ ಆಲ್ರೆಡಿ ನಾನು ಲಾಗಿನ್ ಹೋಗಿ 15 ನಿಮಿಷ ಆಯಿತು. 15 ನಿಮಿಷ ಹೋದರೂ ಕೂಡ ಇನ್ನೂ ಒಂದು ಆರ್ಡರ್ ಕೂಡ ನನಗೆ ಕರೆಕ್ಟಾಗಿರೋಂಥದ್ದು ಬಂದಿಲ್ಲ. ಅದೇ ಹೇಳ್ತಾವೆ ದೂರ ಬರ್ತಾಯಿದೆ. ದೂರ ಮಾಡಿದ್ರೆ ಕಿಲೋಮೀಟರ್ಗೆ 10 ರೂಪಾಯಿ ಸಿಕ್ಕಿಲ್ಲ ಅಂತ ಅಂದರೆ ಯಾರು ಮಾಡ್ತಾರೆ? ಅದಕ್ಕೋಸ್ಕರ ನಾನು ಅಕ್ಸೆಪ್ಟ್ ಮಾಡಿಲ್ಲ. ವೆಯ್ಟ್ ಮಾಡಿ ನೋಡೋಣ ಗೈಸ್, ಒಂದು ಹತ್ರದೇ ಮಾಡೋಣ. ಆಮೇಲೆ ಸರ್ಜಿ ಕೂಡ ಅಷ್ಟೇ ಎಲ್ಲೂ ಆನ್ ಆಗಿಲ್ಲ ನೋಡಿ. ಮಿಸ್ಡ್ ಅಂತ ಬಂದು ಸುಮ್ಮನೆ ತಿರ್ಗಾ ಮಿಸ್ಡ್ ಅಂತ ಬಂತು. ಬಿಡಿ ಬೇಡ ನನಗೆ ಅದು ಆರ್ಡರು. ನೋಡೋಣ ಬೇರೆ ಯಾರು ಕಲಾಸಿಪಾಳ್ಯಕ್ಕೆ ಯಾರು ಹೋಗ್ತಾರೆ ಬೆಳಗ್ಗೆ. ಗೈಸ್ ನೋಡಿ ಇವಾಗ ಒಂದು ಆರ್ಡರ್ನ ಪಿಕಪ್ ಮಾಡಿದ್ದೀನಿ. ಅಂತ ಅಂದರೆ ಪಿಕಪ್ ಎಷ್ಟಿದೆ ಅಂತ ಅಂದರೆ 1.2 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ ಅವ್ರನ್ನ. ಗೈಸ್ ನೋಡಿ ಇನ್ನೇನು ಪಿಕಪ್ ಲೊಕೇಶನ್ ಹತ್ರ ಬಂದೆ. ಪಿಕಪ್ ಇಲ್ಲೇ ತೋರಿಸ್ತಾ ಇದೆ, ಇಲ್ಲೇ ತೋರಿಸ್ತಾ ಇದೆ ಗೈಸ್.
ರ್ಯಾಪಿಡು 1250. No, not looking. Down the line. 1250ನಾ? Yeah. Straight and right. ಇಲ್ಲೇನಾ? Yes, sir. ಸರಿ ಸರ್, ಥ್ಯಾಂಕ್ ಯು. ಗೈಸ್ ನೋಡಿ, ಇವಾಗ ಮೊದಲನೇ ರೈಡ್ ಕಂಪ್ಲೀಟ್ ಆಯಿತು. ಅಂತ ಅಂದರೆ ಏನಪ್ಪ ಅಂತ ಅಂದರೆ ನೋಡಿ, ಅಂದರೆ ನೀವು ತುಂಬ ಸಲ ಹೇಳ್ತಾ ಇದ್ರಿ ಬ್ರೋ, ಯಾಕೆ ಯಾವತ್ತೂ ಕೂಡ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀರಾ ಅಂತ. ಅಂದರೆ ಒಂದೊಂದ್ಸತಿ ಗ್ಯಾಲರಿನೇ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಅಂದರೆ ಅವರು ಕೂಡ ಅಷ್ಟೇ ವೀಡಿಯೋ ನೋಡಿ ಸಜೆಸ್ಟ್ ಮಾಡಿದ್ರು, ಯಾಕೆ ಯಾವಾಗಲೂ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀಯ ಅಂತ ಹೇಳ್ಬಿಟ್ಟು ಅವರೇ ಕೂಡ ಒಂದು ಪ್ರಿಂಟೌಟ್ ತೆಗೆದುಬಿಟ್ಟು ಒಂದು ಸ್ಟಿಕ್ಕರ್, ಅಂದರೆ ಇದು ಸ್ಟಿಕ್ಕರ್ ಇದು, ಸೊ ಅದರಿಂದಾಗಿ ಹಾಕೊಟ್ರು. ಇನ್ನೂ ಒಂದು ಬರ್ತಾಯಿದೆ, ಮಿಸ್ ಆಗೋಯ್ತಲ್ಲ ಗೈಸ್. ಓ ಗೈಸ್, ಇದೇನಿದು ಅಂದರೆ ನೋಡೋಕ್ಕೂ ಟೈಮ್ ಸಿಗೋಲ್ಲ, ಸುಮ್ಮನೆ ಅಕ್ಸೆಪ್ಟ್ ಮಾಡ್ತಾ ಇರ್ತಾರೆ, ಗೊತ್ತಾಗ್ತಾ ಇಲ್ಲ ನೋಡಿ. 1 ಸೆಕೆಂಡ್ ಕೂಡ ಆರ್ಡರ್ ಶೋ ಆಗ್ತಾ ಇಲ್ಲ. ಅದು 1 ಸೆಕೆಂಡ್ ಮೇಲಾದರೂ ಆರ್ಡರ್ ಶೋ ಆದರೆ ಬಿಡು, ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳ್ಬಿಡು ಅನ್ಬೋದಾಗಿತ್ತು. ಬಟ್ 1 ಸೆಕೆಂಡ್ ಕೂಡ ಅವರು ನೋಡ್ತಾ ಇಲ್ಲ. ಅರೆ ಇದೇನು ಅಪ್ಲಿಕೇಶನ್ ಈ ಥರ ವರ್ಕ್ ಆಗ್ತಾ ಇದೆಯಾ, ಇಲ್ಲ ಅವ್ರಿಗೆ ಮುಂಚೆ ಹೋಗ್ತಾ ಇದೆಯಾ ಆರ್ಡ್ರು, ಒಂದು ಗೊತ್ತಾಗ್ತಾ ಇಲ್ಲ. ಅಂತ ಅಂದರೆ ನೋಡಿ, 1 ಸೆಕೆಂಡು ಕೂಡ ತೋರ್ಸೋಕ್ಕಿಂತ ಮುಂಚೆನೇ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ. ಗೈಸ್ ಬನ್ನಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂತು. ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ 1.1 ಕಿಲೋಮೀಟರ್ ತೋರಿಸ್ತಾ ಇದೆ. ಬನ್ನಿ ಹೋಗಿ ಅವ್ರನ್ನೂ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಡ್ರಾಪ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ, 4 ಕಿಲೋಮೀಟ್ರ್ ಅಂತ ಅನಿಸುತ್ತೆ. 4 ಕಿಲೋಮೀಟ್ರಿಗೆ 40 ರೂಪಾಯಿನ ತೋರ್ಸೋಣ ಅಷ್ಟೇ. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ರ್ಯಾಪಿಡಾ ಮೇಡಮ್? ಇವ್ರು ಬರ್ತಾರಾ? 5891 ಮತ್ತೆ ಬ್ರೋ ಕಾಲಲ್ಲಿ ಇಟ್ಕೊಳ್ಳಿ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಡ್ರಾಪ್ ಹತ್ರನೂ ಬಂದೆ. ಬ್ರೋ ಇಲ್ಲೇನಾ? ಗೈಸ್ ನೋಡಿ, ಈಗ ಫೈನಲಿ ಹುಡುಗನ ಸ್ಕೂಲಿಗೆ ಬಿಟ್ಟೆ. ಇನ್ನೊಂದು ಕೂಡ ಆರ್ಡ್ರ್ ಬರ್ತಾಯಿತ್ತು, ನೋಡಲಿಲ್ಲ ಗೈಸ್ ನಾನು. SBR ಲೇಔಟ್ ಅಂತೆ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಫಸ್ಟು ಇವಾಗ ಪೇಮೆಂಟ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಬೇಕು. ಏನಕ್ಕೆ ಅಂತಂದರೆ ಆಮೇಲೆ ಕಸ್ಟಮರ್ ನಂಬರ್ ಹೊರಟೋಗುತ್ತೆ ಅದು, ಅದಕ್ಕೋಸ್ಕರ ಪೇಮೆಂಟ್ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಹಾಂ ಗೈಸ್ ಬಂದಿದೆ, 47 ರೂಪೀಸ್ ಹಾಕಿದ್ದಾರೆ. ಇವಾಗ ಕಂಪ್ಲೀಟ್ ರೈಡ್ ಅನ್ನೋದ್ರ ಮೇಲೆ ನಾವು ಇವಾಗ ಪ್ರೆಸ್ ಮಾಡೋಣ. ಕಂಪ್ಲೀಟ್ ರೈಡ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿದ್ಮೇಲೆ 47 ರೂಪೀಸ್ ಅಂತಲೂ ಕೂಡ ಬಂತು. ಕಲೆಕ್ಟ್ ಕ್ಯಾಶ್ ಕೊಟ್ಬಿಟ್ಟು ಡನ್ ಕೊಡೋಣ. ಆನ್ಲೈನ್ ಬುಕ್ಕಿಂಗ್ ಆಫ್ ಮಾಡ್ಕೊಳ್ಳೋಣ ಗೈಸ್. ಆನ್ಲೈನ್ ಬುಕ್ಕಿಂಗ್ ಆಫ್ ಇದ್ರೂ ಕೂಡ ಬರ್ತಾಯಿಲ್ಲ. ಕೆಂಪಾಪುರ ಬರ್ತಾಯಿದೆ, 56 ರೂಪಾಯಿ ತೋರಿಸ್ತಾ ಇದೆ. ಇನ್ನೊಂದು ಯಾವ್ದು ಗೈಸ್ ಇದು?
ಬಾಗ್ಲೂರಿಗೆ ಬರ್ತಾ ಇದೆ ನೋಡಿ, 163 ರೂಪಾಯಿದು ಬರ್ತಾ ಇದೆ. ಅಕ್ಸೆಪ್ಟ್ ಮಾಡಲ ಕೆಂಪಾಪುರಕ್ಕೆ? ಗೈಸ್ ಅದು ಅಕ್ಸೆಪ್ಟ್ ಆಯ್ತಾ ಇಲ್ಲ ಕ್ಯಾನ್ಸಲ್ ಆಗೋಯ್ತದು. ಅದಾದ್ಮೇಲೆ ಇನ್ನೂ ಒಂದು ಕೂಡ ಬರ್ತಾ ಇದೆ. ಇಲ್ಲ ಅದಕ್ಕೇ ಬರ್ತಾ ಇದೆ ಅಕ್ಸೆಪ್ಟ್. ಬನ್ನಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಈಗ ಅಕ್ಸೆಪ್ಟ್ ಮಾಡಿದೆ. ಹೋಗಿ ಅವ್ರನ್ನ ಪಿಕಪ್ ಮಾಡೋಣ ಅಂತ. ಅಂದರೆ ಜಾಲಹಳ್ಳಿಗೆ ಡ್ರಾಪ್ ಬಂದಿರೋದು ಇದು. 1.2 ಕಿಲೋಮೀಟರ್ಸು ತೋರಿಸ್ತಾ ಇದೆ ನನಗೆ. ಹೋಗಿ ಪಿಕಪ್ ಮಾಡೋಣ ಗೈಸ್. ಸ್ಕ್ಯಾನರ್ ಏನಾಯಿತು ಗೈಸ್ ಇದು? ಅಂದರೆ ಲಾಸ್ಟ್ ನಾನು ಮನೆಗೆ ಹೋಗಿ ವೀಡಿಯೋ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಅಂದರೆ ಆರ್ಡ್ರ್ ಬಂದಮೇಲೆ ಆರ್ಡ್ರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಎಲ್ಲೋ ಸ್ಕ್ಯಾನರ್ ಬೀಳಿಸ್ಬಿಟ್ಟಿನಿ ಅಂತ ಅನ್ನಿಸ್ತಾ ಇದೆ. ಇಲ್ಲ ಸೈಡಲ್ಲಿ ಏನಾದ್ರು ಹಾಕೋಣ. ಇಲ್ಲ ಗಾಯ್ ಸಿಗ್ತಾ ಇಲ್ಲ ಅಂತ. ಅಂದರೆ ನೀವು ವೀಡಿಯೋ ನೋಡಿರೋ ಮುಂಚೆನೇ ಗೊತ್ತಿರುತ್ತೆ. ಬನ್ನಿ ಇವಾಗ ಫಸ್ಟು ಡ್ಯೂಟಿ ಮಾಡೋಣ, ಆಮೇಲೆ ಹುಡ್ಕೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಪಿಕಪ್ ಹತ್ರನೂ ಕೂಡ ಬಂದೆ. ಇಲ್ಲೇ ಡೆಡ್ ಎಂಡಲ್ಲಿ ತೋರಿಸ್ತಾ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ ಅಂತ. ಅಂದರೆ ವೆಯ್ಟ್ ಮಾಡ್ತಾ ಇದ್ದಾರೆ ಕಸ್ಟಮರಲ್ಲಿ ಅಂತ ಅನ್ನಿಸ್ತಾ ಇದೆ ನನಗೆ. ಅವರೇ ಇರ್ಬೋದಾ? ಅವ್ರೇನಾ ಗೈಸ್? ರ್ಯಾಪಿಡೋ 0744 007. ಮತ್ತೆ ಬ್ರೋ ಇದೇನಾ? ಸರಿ ಬ್ರೋ, ಥ್ಯಾಂಕ್ ಯು. ಇಲ್ಲಿ ನೋಡಿ ಪೀಕ್ ಅವರ್ ಸ್ಟಾರ್ಟ್ ಆಗಿದೆ. ಬಟ್ ಪೀಕ್ ಅವರ್ ಸ್ಟಾರ್ಟ್ ಆದರೂ ಕೂಡ ಇಲ್ಲಿ ಆರ್ಡರೇ ಬರ್ತಾ ಇಲ್ಲ. ಅಂದರೆ ಆಲ್ರೆಡಿ ನಾನು ಲಾಸ್ಟ್ ಡ್ರಾಪ್ ಮಾಡಿ ಒಂದು 15 ನಿಮಿಷ ಆಯಿತು. 15 ನಿಮಿಷದಿಂದ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಆರ್ಡರ್ ಬರ್ತಾ ಇಲ್ಲ. ಅಂದರೆ ಆರ್ಡ್ರ್ ಬಂದ್ರೂ ಕೂಡ ಯಾವ ರೀತಿ ಬರ್ತಾ ಇದೆ ಅಂತ ಅಂದರೆ ಲಾಂಗ್ ಆರ್ಡ್ರ್ ಬರ್ತಾ ಇದ್ದಾವೆ. ಬಟ್ ಅಮೌಂಟ್ ಕಮ್ಮಿ ತೋರಿಸ್ತಾ ಇದೆ, ತುಂಬ ಕಮ್ಮಿ ತೋರಿಸ್ತಾ ಇದೆ. ಅಂದರೆ 1.5 ಕಿಲೋಮೀಟರು, 2 ಕಿಲೋಮೀಟರ್ ಪಿಕಪ್ ಈ ಥರ ಇರುತ್ತೆ. 6.5 ಕಿಲೋಮೀಟರ್ಸ್ ಇದ್ದರೆ ಅದಕ್ಕೆ ಏನು ಮಾಡ್ತಾ ಇದೆ ಅಂತಂದರೆ ಬರೀ 65 ರೂಪಾಯಿ, 60 ರೂಪಾಯಿ ಈ ಥರ ತೋರಿಸ್ತಾ ಇದ್ದಾನೆ. ನೋಡಿ ಆರ್ಡರೇ ಬರ್ತಾ ಇಲ್ಲ. ಹತ್ರ 15 ನಿಮಿಷ ಆಯಿತು. ನಾನು 15 ನಿಮಿಷದಿಂದ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಏನು ಆಷಾಢ ಎಫೆಕ್ಟು ಬೈಕ್ ಟ್ಯಾಕ್ಸಿಗೂ ಇದೆ ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಬೈಕ್ ಟ್ಯಾಕ್ಸಿ ಬೇಡ, ಪಾರ್ಸಲಾರು ಬಂದರೆ ಪಾರ್ಸಲಾರು ಡ್ಯೂಟಿ ಮಾಡ್ಬೋದಲ್ಲ. ಬಟ್ ಯಾವುದೂ ಬರ್ತಾ ಇಲ್ಲ. ಅಂದರೆ ಪಾರ್ಸಲೆಲ್ಲ ಸ್ಟಾರ್ಟ್ ಆಗೋದೆ ನಮಗೆ ಒಂದು 10 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು. ಸರ್ವಿಸ್ ಆನ್ ಆಗಿದೆ ಇಲ್ಲೋ ನೋಡ್ಕೊಂಬಿಡೋಣ ಮೊದಲದು. ಪಾರ್ಸಲ್ ಡೆಲಿವರಿ ಆನ್ ಆಗೈತೆ ಗೈಸ್. ಬಟ್ ಇನ್ನೂ ಲೇಟು, ಒಂದು 10 ಗಂಟೆ ಮೇಲೇ ಪಾರ್ಸಲ್ ಎಲ್ಲ ಬರೋದು. 9 ಗಂಟೆ 10 ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ, ಅವಾಗೆಲ್ಲ ಪಾರ್ಸಲ್ ಬರ್ತವೆ. ಬಟ್ ಇವಾಗ ಏನಿದ್ರು ಬರೋ ಬೈಕ್ ಟ್ಯಾಕ್ಸಿ ಅಷ್ಟೇ ಬರೋದು. ಅದು ಕೂಡ ಬರ್ತಾ ಇಲ್ಲ ನೋಡಿ. ಆಲೇ 16 ನಿಮಿಷ ಆಗೋಯ್ತು. 16 ನಿಮಿಷದಿಂದ ಒಂದು ಆರ್ಡರ್ ಕೂಡ ಬರ್ತಾ ಇಲ್ಲ. ನೋಡ್ಬೇಕು ಗೈಸ್. ಅಂದರೆ ಸೀಸನ್ ಪ್ರಕಾರ ಇದನ್ನು ಕೂಡ ಇದರಲ್ಲೂ ಆರ್ಡರ್ ಕಮ್ಮಿ ಆಗ್ತಾವೆ ಅಂತ ಗೊತ್ತಿಲ್ಲ. ಬಟ್ ಪೀಕ್ ಅವರಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ. ಅಂತ ಅಂದರೆ 8 ಗಂಟೆ ಮೇಲೆ ಆಲ್ಮೋಸ್ಟ್ ಅಲ್ಲಿ ಆರ್ಡರ್ ಬರೋದು. ಅಂದರೆ 7 ಗಂಟೆಲೆಲ್ಲ ಸ್ವಲ್ಪ ಕಮ್ಮಿನೇ ಇರೋದು. ಬಟ್ 8 ಗಂಟೆಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರೋವು ನೋಡಿ. ಈಗ 8 ಗಂಟೆ ಮೇಲೆ ಕೂಡ ಆರ್ಡರ್ ಬರ್ತಾ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ವೆಯ್ಟ್ ಮಾಡ್ತೀನಿ ಗೈಸ್, ನೋಡೋಣ ಆರ್ಡರ್ ಬರುತ್ತಾ ಏನು ಅಂತ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಪಿಕಪ್ ಹತ್ರನೂ ಕೂಡ ಬಂದೆ. ಪಿಕಪ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆಯಲ್ಲ. ಕಾಲ್ ಮಾಡೋಣ ಗೈಸ್. भैया ये सामान देना है. बाइक टैक्सी बुक कर दिया? क्यों कर दिया? नहीं होता है ना. हाँ अभी पार्सल भी है, पार्सल करो. पार्सल का नहीं है भैया. पार्सल का ऑप्शन नहीं है क्या? देखो नहीं क्या ये स्किन का आइटम. पेमेंट उधर ही करेंगे क्या? 3431 3431 एक नंबर दे रही हूँ, उधर जाके उस पर कॉल कर लीजिए. बोला मैडम. 90 90
ಗೈಸ್ ಡ್ರಾಪ್ ನೋಡಿ ಎಷ್ಟಿದೆ ಅಂತ 2.6 ಕಿಲೋಮೀಟರ್ ಇದೆ. ಅಂದರೆ ಇನ್ನು ಪಾರ್ಸಲ್ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ, ಬಟ್ ಆರ್ಡರ್ ಬರ್ತಾ ಇಲ್ಲ, ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಲಾಸ್ಟ್ ಟೈಮ್ ಹಿಂಗೆ ಒಂದು ಸಲ ಕ್ಯಾನ್ಸಲ್ ಮಾಡಿದ್ದೆ ನಾನು, ಬಟ್ ಆರ್ಡರ್ ಬರ್ತಾ ಇಲ್ಲ ಗೈಸ್. ಆರ್ಡರ್ ತುಂಬ ಅಂದರೆ ತುಂಬ ಕಮ್ಮಿ ಇದಾವಲ್ಲ, ಅದಕ್ಕೋಸ್ಕರ ಹೋಯ್ತು ಅಂತ ಹೇಳ್ಬಿಟ್ಟು ಇವಾಗ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾಯಿನಿ. ಅಂದರೆ ಐಟಮ್ ಚೆಕ್ ಮಾಡ್ಕೊಬೇಕು ನೀವು. ಏನಕ್ಕೆ ಅಂತಂದರೆ ಇಲ್ಲಿಗಲ್ ಐಟಮ್ ಏನಾದ್ರು ಕೊಟ್ಟರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ. ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದಂಥ ಸಮಯದಲ್ಲಿ ಏನಾದ್ರು ನೀವು ಪಾರ್ಸಲ್ ಪಿಕ್ ಮಾಡ್ತಾಯಿರ ಅಂತಂದರೆ ಪಾರ್ಸಲ್ ಏನು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ನೀವು ಪಿಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ತೊಂದರೆ ನಮಗೆ ಆಗುತ್ತೆ, ಅದಕ್ಕೋಸ್ಕರನೇ ಬನ್ನಿ ಇವಾಗ ಹೋಗಿ ಇದನ್ನು ಡ್ರಾಪ್ ಮಾಡೋಣ. 2.5 ಕಿಲೋಮೀಟರ್ಸ್ ಹೋಗ್ಬೇಕು ನಾವು. 2.5 ಕಿಲೋಮೀಟರ್ಸ್ ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಪಾರ್ಸಲ್ ಆಪ್ಷನ್ ಇರುತ್ತಪ್ಪ, ಅದು ಏನಕ್ಕೆ ಇವ್ರಿಗೆ ಪಾರ್ಸಲ್ ಆಪ್ಷನ್ ಸಿಗುತ್ತೋ ಇಲ್ವೋ ಅಂತಂದರೆ ಈಸಿಯಾಗಿ ಸಿಗುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಏನಕ್ಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾವಲ್ಲ. ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ, ಪಾರ್ಸಲ್ ಕಳಿಸ್ತಾರೆ ಅಂತ ಅಂದರೆ ಅಮೌಂಟ್ ಕಮ್ಮಿ ತೋರಿಸುತ್ತೆ ಅಂತನಾ. ಅಂದರೆ ಪಾರ್ಸಲಿಗೆ 52 ರುಪೀಸ್ ಮಿನಿಮಮ್ ಕೊಡ್ತಾನೆ. ನೀವು ಎಷ್ಟು ಕಿಲೋಮೀಟರ್ ಆಗಲಿ ಅದು 52 ರುಪೀಸ್ ಮಿನಿಮಮ್ ಇರೋದಿದು. ಬಟ್ ಬೈಕ್ ಟ್ಯಾಕ್ಸಿಲಿ ಮಿನಿಮಮ್ 40 ರುಪೀಸ್ ಇರೋದು, ಅದು 52 ಇದು 40 ಇರೋದು. ಅದರಿಂದಾಗಿ ಏನಾದ್ರು ಬುಕ್ ಮಾಡ್ತಾರಾ ಏನು ಮಾಡ್ತಾರೆ ಗೊತ್ತಿವಲ್ಲ. ಬನ್ನಿ ಇಲ್ಲಿ ಹೋಗಿ ಇದನ್ನು ಲಾಸ್ಟ್ ಮೈಲ್ ಹತ್ರ ಹೋಗೋಣ, ಅಮೌಂಟ್ ಎಷ್ಟು ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಕೇಳೋಣ. ಅಂತಂದರೆ ಎಕ್ಸ್ಟ್ರಾ ಅಮೌಂಟು ಕೇಳೋಂಗಿಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರೆ ID ಬ್ಲಾಕ್ಗಳಾಗ್ತವೆ. ಬನ್ನಿ ಏನು ಮಾಡೋಕ್ಕಾಗಲ್ಲ, ಹೋಗಿ ಡ್ರಾಪ್ ಮಾಡೋಣ. ಬಂದಿದ್ದೀನಿ ಮೇಡಮ್ ಲೊಕೇಶನ್ ಹತ್ರ. ಹಾಂ ಹೌದು ಮೇಡಮ್, ಇದೇ ನಂಬರ್. ಹಾಂ ಸರಿ ಮೇಡಮ್. ಡಬಲ್ 8 ಒಂದು ನಿಮಿಷ ಮೇಡಮ್, ಕ್ಲೋಸ್ ಮಾಡ್ತೀನಿ. 40 ರುಪೀಸ್ ಮೇಡಮ್. ಗೈಸ್ ನೋಡಿ ಇವಾಗ ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು. ಇನ್ನೊಂದು ಏನಪ್ಪ ಅಂತ ಅಂದರೆ ನಮಗೆ 40 ರೂಪಾಯಿ ಅಷ್ಟೇ ಬಂದಿದ್ದು. ಅಂದರೆ ಅಕಸ್ಮಾತ್ ಏನಾದ್ರು ಪಾರ್ಸಲ್ ಆದರೆ ಮಿನಿಮಮ್ 52. ನಾನು ನಿಮ್ಗೆ ಹೇಳುವ ಬೈಕ್ ಟ್ಯಾಕ್ಸಿ ಆದರೆ ಮಿನಿಮಮ್ 40 ರುಪೀಸ್ ಇರೋದು, ಅದೇ ಪಾರ್ಸಲಿಗೆ 52 ರುಪೀಸ್ ಇರೋದು. ಎಕ್ಸ್ಟ್ರಾ ಅಮೌಂಟ್ ಕೇಳೋಕ್ಕೇನಾಗಲ್ಲ. ಕ್ಯಾಶ್ ಕಲೆಕ್ಟ್ ಕೂಡ ಕೊಟ್ಬೋಣ. ಸರಿ ಡನ್. ಗೈಸ್ ನೋಡಿ ಇವಾಗ ನಾನು ಡ್ಯೂಟಿ ಕೂಡ ಮುಗಿಸ್ಬಂದೆ. ಡ್ಯೂಟಿ ಮುಗಿಸ್ಬಂದಾದ್ಮೇಲೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡ್ಕೊಂಬಿಡಿ ನೀವು. ಟೋಟಲಾಗಿ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂತ ಅಂದರೆ 1542 ಆಗಿದೆ. 1542 ಮಾಡೋಕ್ಕೆ ನನಗೆ 29 ಆರ್ಡರ್ ಕಂಪ್ಲೀಟ್ ಮಾಡಬೇಕಾಯ್ತು. ಏನಕ್ಕೆ ಅಂತ ಅಂದರೆ ಆರ್ಡರ್ ಆ ಥರ ಬರ್ತಾಯಿದ್ವು ಅಂತಂದರೆ ಅಮೌಂಟ್ ಏನಕ್ಕೋ ತೀರಾ ಕಮ್ಮಿ ಕೊಡ್ತಾಯಿದೆ ನೋಡಿ. 29 ಆರ್ಡರ್ ಕಂಪ್ಲೀಟ್ ಮಾಡಿದ್ರು ಕೂಡ ನನಗೆ ಆಗಿದಂಥ ಅರ್ನಿಂಗ್ಸು ಬರೀ 1542. ಇನ್ನೊಂದೇನಪ್ಪ ಅಂತಂದರೆ ಬೆಳಗ್ಗೆ ಬೇಗನೆ ಹೋಗಿದೆ, 7 ಗಂಟೆಗೆ ಹೋಗಿದೆ. 7 ಗಂಟೆಯಿಂದ ನಾನು ತಿರ್ಗಾ ಸಾಯಂಕಾಲ 7 ಗಂಟೆವರೆಗೂ ಡ್ಯೂಟಿ ಮಾಡಿದ್ದು. ಟೋಟಲಾಗಿ 12 ಅವರ್ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ದೀನಿ. 12 ಅವರ್ ಕಂಟಿನ್ಯೂಸ್ ಡ್ಯೂಟಿ ಮಾಡೋದಕ್ಕೆ ಆದಂಥ ಅರ್ನಿಂಗ್ಸ್ ಇದು. ಅಂತಂದರೆ ಬೆಳಗ್ಗೆಲ್ಲ ಆರ್ಡರ್ ತುಂಬ ಚೆನ್ನಾಗೇ ಬಂದವು, ಬಟ್ ಆಮೇಲಿಂದ ತುಂಬ ಡ್ರಾಪ್ ಆಗೋಯ್ತು. ಏನಕ್ಕೆ ಡ್ರಾಪ್ ಆಯಿತು ಅಂತ ಗೊತ್ತಿಲ್ಲ. ಮಧ್ಯಾಹ್ನ ಅಂತೂ ಆರ್ಡರ್ ಬರೋದೇ ಕಮ್ಮಿ ಆಗೋಯ್ತು. ಆಮೇಲಿಂದ ಇನ್ನೊಂದೇನಪ್ಪ ಅಂತ ಅಂದರೆ ಪೆಟ್ರೋಲಿಗೆ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನೀವು ಕೇಳ್ತಾಯಿದ್ರಿ. ಪೆಟ್ರೋಲಿಗೆ ಎಷ್ಟಾಯಿತು ಅಂತಂದರೆ ಹತ್ತತ್ರ ಗಾಡಿ ಏನಿಲ್ಲ ಅಂತಂದ್ರೆ 175 ಕಿಲೋಮೀಟರ್ ಗಾಡಿ ರನ್ ಆಯಿತು. 175 ಕಿಲೋಮೀಟ್ರಿಗೆ ಏನಿಲ್ಲ ಅಂತಂದ್ರೆ ಒಂದು 400 ರುಪೀಸ್ ಪೆಟ್ರೋಲಿಗೆ ಬೇಕೇ ಬೇಕು. 400 ರುಪೀಸ್ ಪೆಟ್ರೋಲಿಗೆ ತೆಗೆದ್ರೆ ನಮಗೆ ಎಷ್ಟು ಉಳಿತೆ? ಇನ್ನು 1142 ರೂಪಾಯಿ ಉಳಿತೆ. ಇನ್ನೊಂದೇನಪ್ಪ ಅಂತ ಅಂದರೆ ಪೆಟ್ರೋಲ್ ಆದಮೇಲೆ ಇನ್ನೊಂದು ಊಟ ತಿಂಡಿ ಎಲ್ಲ ಎಷ್ಟಾಗುತ್ತೆ ಬ್ರೋ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ. ಅದಕ್ಕೋಸ್ಕರ ಬೆಳಗ್ಗೆ ಏನಿಲ್ಲ ಬ್ರೋ, ಒಂದು ಟಿಫನ್ ಮಾಡಿದೆ ಅಷ್ಟೇ. ಒಂದು ಇಡ್ಲಿ ಫ್ರೈಸ್ ಮಾಡಿದೆ ಟಿಫನ್ನು. ಆಮೇಲೆ ಲಂಚಿಗೆ ಅನ್ನ ಸಾಂಬಾರು ತೊಗೊಂಡೆ. ಟಿಫನಿಗೂ ಅಷ್ಟೇ 50 ರೂಪಾಯಿ ಆಯಿತು. ಆಮೇಲೆ ಲಂಚಿಗೂ ಅಷ್ಟೇ 50 ರೂಪಾಯಿ ಆಯಿತು ಅಷ್ಟೇ. ಅಂದರೆ ಬೆಳಗ್ಗೆ ಒಂದು ಇಡ್ಲಿ ಫ್ರೈಸ್ಗೂ 50 ಆಯಿತು. ಸಾಯಂಕಾಲ ಮಧ್ಯಾಹ್ನ ಒಂದು ಅನ್ನ ಸಾಂಬಾರು ಕೂಡ 50 ರೂಪಾಯಿ ಆಯಿತು. ಅದರಿಂದಾಗಿ 100 ರೂಪಾಯಿ ಅದಕ್ಕಾಯಿತು. 100 ರೂಪಾಯಿ ಹತ್ತಾಗೋರು ಕೂಡ 1042 ಅಷ್ಟೇ ಉಳಿದಿದ್ದು ನಮಗೆ. ಇನ್ನೊಂದೇನು ಅಂತ ಅಂದರೆ ಬೆಳಗ್ಗೆಲ್ಲ ಚಳಿ ಆಗ್ತಾಯಿತ್ತು, ಮಧ್ಯಾಹ್ನ ಎಲ್ಲ ಬಿಸಿಲು. ಈಗ ನೈಟ್ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯಿತು. ಅಂದರೆ 3 ಕ್ಲೈಮೇಟಲ್ಲಿ ಇವಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ. 3 ಕ್ಲೈಮೇಟಲ್ಲಿ ನಾವು ಕೆಲಸ ಮಾಡಿದ್ರು ಕೂಡ ನಮಗೆ ಸೇವಿಂಗ್ಸ್ ಆಗ್ತಾ ಇರೋದು ಇಷ್ಟೇ. ಇದು ಬಿಟ್ಟು ಬೇರೆ ಎಕ್ಸ್ಪೆನ್ಸಿವ್ ಇದೆ. ಏನು ಗೊತ್ತಾ, ಬೈಕ್ ಸರ್ವಿಸ್ ಮಾಡಿಸ್ಬೇಕು ನಾವು. ಬೈಕ್ ಸರ್ವಿಸ್ ಆದಮೇಲಿಂದ ರೂಮ್ ರೆಂಟು ಈ ಥರ ಎಲ್ಲ ಇರುತ್ತೆ. ಗೈಸ್ ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾಯಿನಿ. ಏನಕ್ಕಪ್ಪ ಅಂತ ಅಂದರೆ ಚಾರ್ಜ್ ಖಾಲಿ ಆಗ್ತಾಯಿದೆ. ಇದರಲ್ಲಿ ನಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಚಾರ್ಜ್ ಖಾಲಿ ಆಗ್ತಾಯಿದೆ. ಸೊ ಸ್ವಿಚ್ ಆಫ್ ಆಗುತ್ತೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾಯಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿನಿ. ಬೈ ಗೈಸ್.